ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಪಶ್ಚಿಮ ಬಂಗಾಳ ಚುನಾವಣೆಯ ನಂತರ ಬಾಂಗ್ಲಾ ವಲಸಿಗರು ಕರ್ನಾಟಕದತ್ತ, ಅದರಲ್ಲೂ ದಕ್ಷಿಣ ಭಾರತದತ್ತ ಮುಖ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಏನು UP, ಬಿಹಾರ್ ಮತ್ತು ಏನು ವೆಸ್ಟ್ ಬೆಂಗಾಲ್ನಿಂದ ಬರ್ತಿರುವಂತಹ ರೈಲುಗಳಲ್ಲಿ ಸಾಕಷ್ಟು ಅಲ್ಲಿನ ಜನ ಇಲ್ಲಿ ಏನು ಹುಬ್ಬಳ್ಳಿ ಸೇರಿ ಕರ್ನಾಟಕದ ವಿವಿಧೆಡೆ ಬರ್ತಾ ಇರೋದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅದರಲ್ಲೂ ಮೊನ್ನೆಯಷ್ಟೇ ಏನು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರದಿಂದ ಬಂದಂತಹ ಕೆಲವೊಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿ ವಾಪಸ್ ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಾಂಗ್ಲಾ ವಲಸಿಗರು ಈ ಒಂದು ದಕ್ಷಿಣ ಭಾರತ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಏನು ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಏನು ರೈಲ್ವೆ ನಿಲ್ದಾಣದಲ್ಲಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಬಾಂಗ್ಲಾ ವಲಸಿಗರು ಅಂತ ಹೇಳ್ತಾ ಇದ್ದೆ, ವೆಸ್ಟ್ ಬೆಂಗಾಲ್ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಚುನಾವಣಾ ಪೂರ್ವದಲ್ಲಿ ಏನು SIR ಇದರ ಪ್ರಕಾರ ಏನಂದರೆ ಲಕ್ಷಾಂತರ ಮತದಾರರ ಒಂದು ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಎಂದು ಸೂಕ್ತ ದಾಖಲಾತಿ ಇತ್ಯಾದಿಗಳ ಕೊರತೆ ಒಂದು ಕಾರಣಕ್ಕಾಗಿ ಒಂದು ಏನು ಚುನಾವಣಾ ಆಯೋಗ ಏನಂದರೆ ಸುಮಾರು 95 ಲಕ್ಷಕ್ಕೂ ಹೆಚ್ಚು ಮತದಾರರ ಒಂದು ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಇಲ್ಲಿ ಏನು ಆ ಸಂದರ್ಭದಲ್ಲಿ ಏನು ಈಗ ಚುನಾವಣೆ ಮುಗಿದಿದೆ, ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಏನಂದರೆ ಅಲ್ಲಿ ಏನು ಬಾಂಗ್ಲಾ ವಲಸಿಗರನ್ನ ಹೊರದಬ್ಬುವಂಥ ಕೆಲಸವನ್ನು ಅಲ್ಲಿನ BJP ಸರ್ಕಾರ ಏನು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂತಹ BJP ಸರ್ಕಾರ ಮಾಡ್ತಾಯಿದೆ. ಹೀಗಾಗಿ ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ ಸಾಕಷ್ಟು ಜನ ಅಂದರೆ ಬಾಂಗ್ಲಾ ವಲಸಿಗರು, ಮುಖ್ಯವಾಗಿ ಬಾಂಗ್ಲಾ ವಲಸಿಗರು ದಕ್ಷಿಣ ಭಾರತದತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ, ಯಾಕಂದರೆ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಇಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇನ್ನು ಮೊನ್ನೆ ಅಷ್ಟೇ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಏನು ಅನುಮಾನಾಸ್ಪದವಾಗಿ ಒಂದಷ್ಟು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸುಮಾರು 10 ಜನರನ್ನ ಏನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಬಿಹಾರ್ ಮತ್ತು ಏನು UP ಮತ್ತು ಏನು ವೆಸ್ಟ್ ಬೆಂಗಾಲ್ದ ವಿಳಾಸವನ್ನು ತೋರಿಸಲಾಗಿದೆ. ಹೀಗಾಗಿ ಅವರೆಲ್ಲರೂ ಸಹ ಬಾಂಗ್ಲಾ ವಲಸಿಗರು ಅನ್ನೋ ಒಂದು ಆರೋಪ ಹಿಂದೂಪರ ಸಂಘಟನೆಗಳದಾಗಿದೆ. ಆದರೆ ಅವ್ರನ್ನ ಎಂಕ್ವೈರಿ ಮಾಡಿ ಅವರ ಏನು ವಾಪಸ್ ಕಳಿಸುವಂಥ ಕೆಲಸವನ್ನು ಏನು RPF ಸಿಬ್ಬಂದಿ ಮಾಡಿದೆ, ರೈಲ್ವೆ ಪೊಲೀಸ್ ಫೋರ್ಸ್ ಮಾಡಿದೆ. ಹಾಗಾಗಿ ಅಂದರೆ ಎಲ್ಲೋ ಒಂದು ಕಡೆ ಏನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇಲ್ಲ. ಏನು ಆ ಬಾಂಗ್ಲಾ ನುಸುಳುಕೋರರನ್ನು ಇಡೀ ದೇಶವ್ಯಾಪ್ತಿ ಅವರು ಹರಡಲಿಕ್ಕೆ ಈಗ ಒಂದು ಚಾಲನೆ ಸಿಕ್ಕಿದೆ. ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸ ಮಾಡ್ಬೇಕಂತ ಆಗ್ರಹಿಸಿ ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಏನು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿದರು. ಏನು ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇದ್ರ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸ ಮಾಡಿದರು, ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ಏನು ಬಾಂಗ್ಲಾ ವಲಸಿಗರು ಒಂದು ಸ್ವೇಚ್ಛಾಚಾರ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ನಮ್ಗೆ ಮಾನ್ಯತೆ ಸಿಗುತ್ತೆ, ನಾವು ಇರಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯ ಇಂಥವ್ರಿಗೆ ರಕ್ಷಣೆ ಕೊಡಬಾರ್ದು ಮತ್ತು ಏನು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈಗೇನು ಅಲ್ಲೇನು SIR ಸಂದರ್ಭದಲ್ಲಿ ಏನು ವೋಟರ್ ಲಿಸ್ಟ್ನಲ್ಲೇನು ಡಿಲೀಟ್ ಆಗಿದೆ, ಅದರಲ್ಲಿ 50% ಜನರದು ಅಕ್ರಮ ಬಾಂಗ್ಲಾ ವಲಸಿಗರದಾಗಿದೆ. ಹಾಗಾಗಿ ಆ ಬಾಂಗ್ಲಾ ವಲಸಿಗರು ಈಗ ಅಲ್ಲಿ ನೆಲೆ ಇಲ್ಲದೇನೆ BJP ಸರ್ಕಾರ ಬಂದಿರೋ ಕಾರಣಕ್ಕಾಗಿ ಅಲ್ಲಿ ನೆಲೆ ಕಳೆದುಕೊಂಡು ಈಗ ಕರ್ನಾಟಕ, ಕೇರಳ, ತಮಿಳುನಾಡು ಮೊದಲಾದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಲಗ್ಗೆ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಇಲ್ಲೂ ಸಹ ಬೇರೆ ಬೇರೆ ರಾಜ್ಯಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ರಾಜ್ಯಗಳಲ್ಲಾಗಿದೆ, ಆ ಮಣಿಪಾಲ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೇನು ಸಾಕಷ್ಟು ವಲಸಿಗರು ಬಂದಿದ್ದಾರೆ. ಆ ರೀತಿಯ ಒಂದು ಪರಿಸ್ಥಿತಿ ಕರ್ನಾಟಕಕ್ಕೂ ಆಗುತ್ತೆ, ದಕ್ಷಿಣ ಭಾರತದ ರಾಜ್ಯಗಳಿಗೂ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಸಹ ಅಲ್ಲಿ ಅವರ ಆಧಾರ್ ಕಾರ್ಡ್ ಸಹ ಫೇಕ್ ಆಧಾರ್ ಕಾರ್ಡ್ಗಳು ತರ್ತಾ ಇದ್ದಾರೆ. ಹಾಗಾಗಿ UP, ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಯಾರ್ಯಾರು ಅಡ್ರೆಸ್ ಇಟ್ಕೊಂಡು ಬರ್ತಾರೆ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡುವಂತಹ ಮತ್ತು ಅವ್ರಿಗೆ ನಿಜವಾದ ಅವರು ಮೂಲ ಯಾವುದು ಅದನ್ನು ಪತ್ತೆ ಹಚ್ಚುವಂತಹ ಮತ್ತು ಗಡೀಪಾರು ಮಾಡುವಂಥ ಕೆಲಸ ಮಾಡ್ಬೇಕಂತೇಳಿ ಹಿಂದೂಪರ ಸಂಘಟನೆ ಮುಖಂಡರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿನ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾವೊಂದು ವಿನಂತಿಯ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದ ಚುನಾವಣೆಯ ಪರಿವರ್ತನೆ ಹಿನ್ನೆಲೆಯಲ್ಲಿ 91 ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಬಂಗ್ಲಾದಿಂದ ಬಂದಂಥ ನುಸುಳುಕೋರರು, ಮುಸ್ಲಿಮರವರು, ದೇಶದ್ರೋಹಿಗಳವರು, ವೈರಸ್
ಸೊ ಅಂಥವರು ಇವತ್ತು ಇಡೀ ದೇಶದ ಎಲ್ಲ ಮೂಲೆಗಳಿಗೆ ರೈಲ್ವೆ ಮೂಲಕ ಹೋಗ್ತಾ ಇದ್ದಾರೆ. ಸೊ ಇಲ್ಲೂ ಅಷ್ಟೇ 2 ದಿನದ ಹಿಂದೆ 10-15 ಜನ ಬಂದರು, ಅವರನ್ನು ಬಿಟ್ಟು ಕೊಟ್ಟಿದ್ದಾರೆ. ಅವರು ಗೋವಾಕ್ಕೆ ಕೆಲಸದಲ್ಲಿದ್ದರು, ಇಲ್ಲಿ ಬಾಗಲಕೋಟ್ನಲ್ಲಿದ್ದರು. ನಾನು ಹೇಳೋದು ಅವರು ಇಲ್ಲಿ ಬಂದದ್ದು ಯಾಕೆ, ಅಲ್ಲಿಂದ ಇಲ್ಲಿ ಬಂದದ್ದು ಯಾಕೆ, ಎಷ್ಟು ವರ್ಷ ಆಯಿತು, ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕರ್ಕೊಂಬಂದರು, ಎಲ್ಲಿ ಕೆಲಸ ಮಾಡುವಂಥದ್ದು ಸ್ಥಳದ ಅಲ್ಲಿಯ ರಿಪೋರ್ಟ್ ತೊಗೊಂಡು ಆಮೇಲೆ ಕಳಿಸ್ಬೇಕು. ಇದು ನೋಡಿದ ತಕ್ಷಣ ಬಿಟ್ಬಿಡುವಂಥದ್ದು ಪ್ರಕ್ರಿಯೆ ಸರಿಯಲ್ಲ. ಇನ್ನು ಸರಿಯಾದ ಎನ್ಕ್ವೈರಿ ಮಾಡಿ ಬಿಡಬೇಕು ಅಂತನ್ನುವಂಥದ್ದು ನಾನು ರೈಲ್ವೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಆಗ್ರಹವನ್ನು ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. 100ಕ್ಕೆ 100 ಹೇಳ್ತೀನಿ, ಸರಿಯಾಗಿ ತಪಾಸಣೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಕಾರ್ಯಕರ್ತರೇ ಒಂದು ವಿಡಿಯೋ ಮಾಡಿದ್ದಾರೆ, ಏನಿಲ್ಲ ಎಲ್ಲ ನುಗ್ಗುತ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಂಡರ್ಗ್ರೌಂಡ್ ಮೂಲಕ 2 ದಾರಿಗಳಿದ್ದಾವೆ, ಹೊರಗಡೆಯಿಂದ ದಾರಿಗಳಿದ್ದಾವೆ. ಎಲ್ಲ ಕಡೆಗೂ ಒಂದು ಚೌಕಿ ಇರಬೇಕು, ಎಲ್ಲ ಕಡೆಗೂ ಕೂಡ ಗಮನಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನು ವೆಸ್ಟ್ ಬೆಂಗಾಲ್ ಚುನಾವಣೆ ಮುಗುತ್ತಿದ್ದಂತಲೇ ಈಗೇನು ಅಲ್ಲಿನ ಒಂದಷ್ಟು ವಲಸಿಗರು ಇಲ್ಲಿಗೆ ಬರ್ತಾ ಇರೋದು ಮತ್ತು ಇಲ್ಲಿ ಸಾಕಷ್ಟು ಏನು ಕೆಲಸ ಇಲ್ಲೇನಂದರೆ ಬೇರೆ ಬೇರೆ ಬರೀ ಹುಬ್ಬಳ್ಳಿ ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಒಂದಷ್ಟು ಜನ ಏನು ಈಗ ಅಲ್ಲಿ ಕೆಲಸದ ಮೇಲೇ ಉಳ್ಕೊಳ್ಳೋದು, ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಥರದ್ದು ಒಂದು ಮತ್ತು ಆಧಾರ ಇತ್ಯಾದಿಗಳು ಅವ್ರ ಹತ್ರ ಅಡ್ರೆಸ್ ಪ್ರೂಫ್ ಇರೋದ್ರಿಂದಾಗಿ ಫೇಕ್ ಅಡ್ರೆಸ್ ಪ್ರೂಫು ಅಥವಾ ದುಡ್ಡು ಕೊಟ್ಟು ಆ ಥರದ್ದೊಂದು ಅಡ್ರೆಸ್ ಪ್ರೂಫು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟರೆ, ಆಸ್ಪದ ಕೊಟ್ಟರೆ ಇಲ್ಲಿ ನೆಲೆಯೂರಿ ಮತ್ತು ಇಲ್ಲಿನೂ ಸಹ ಒಂದು ರೀತಿಯಲ್ಲಿ ಒಂದು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅನ್ನೋ ಒಂದು ಆರೋಪ ಹಿಂದೂಪರ ಸಂಘಟನೆಗಳದ್ದಾಗಿದೆ. ಹಾಗಾಗಿ ಇವನ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಇಲ್ಲೇನು ಯಾರ್ಯಾರು ಬರ್ತಾರೆ, ರೈಲಿನಲ್ಲಿ ಯಾರ್ಯಾರು ಬರ್ತಾರೆ ಅವ್ರನ್ನ ತಡೆ ಹಿಡಿಯುವಂತಹ ಮತ್ತು ಎಂಕ್ವೈರಿ ಮಾಡುವಂತಹ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತಹ ಮತ್ತು ಗಡೀಪಾರು ಮಾಡುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಮುತಾಲಿಕ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಏನು ಪಶ್ಚಿಮ ಬಂಗಾಳ ಚುನಾವಣೆಯ ನಂತರ ಒಂದಷ್ಟು ಬಾಂಗ್ಲಾ ವಲಸಿಗರು ಏನು ಬೇರೆ ಕಡೆ ಹೋಗ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಆಯಾ ಸರ್ಕಾರಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ.